ಬೆಳಗಾವಿಯಿಂದ ಗುಂಡ್ಲುಪೇಟೆಯವರೆಗೆ ಹಬ್ಬಿದ ಅನ್ನದಾತನ ಕಿಚ್ಚು. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಂಬಲ ಬೆಲೆಗೆ ಆಗ್ರಹ. ದಿನಾಂಕ 7/11/2025 ಗುಂಡ್ಲುಪೇಟೆಯಲ್ಲಿ ಏಕೀಕರಣದ ಹಾದಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ನಡೆದ ಬೃಹತ್ ಪ್ರತಿಭಟನೆಯು ರೈತರು ತಮ್ಮ ಉತ್ಪನ್ನಗಳಿಗೆ ನ್ಯಾಯಯುತವಾದ ಬೆಲೆ ಪಡೆಯಲು ಹೊಂದಿರುವ ಅಚಲವಾದ ಸಂಕಲ್ಪ ನಿಜಕ್ಕೂ ಮೆಚ್ಚುವಂಥದ್ದು. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಂಬಲ ಬೆಲೆ ನೀಡಬೇಕು ಎಂದು ರೈತರು ತಮ್ಮ ಬೇಡಿಕೆಗಳನ್ನು ಕರ್ನಾಟಕದಾದ್ಯಂತ ರೈತ ಸಮುದಾಯದ ಏಕೀಕರಣಕ್ಕೆ ಸಾಕ್ಷಿಯಾಯಿತು. ಈ ಪ್ರತಿಭಟನೆಗೆ ಮೂಲ ಕಾರಣ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ಕಬ್ಬು ಬೆಳೆಗಾರರು ನಡೆಸಿದ ಹೋರಾಟ. ಅಲ್ಲಿ ಹತ್ತಿದ ಬೆಂಬಲ ಬೆಲೆಯ ಕಿಚ್ಚು ರಾಜ್ಯದ ದಕ್ಷಿಣ ಭಾಗದಲ್ಲಿರುವ ಗುಂಡ್ಲುಪೇಟೆವರೆಗೂ ಹಬ್ಬಿದೆ. ರೈತರ ಹೋರಾಟದ ಸ್ವರೂಪ ಹೇಗಿತ್ತು ಅಂದರೆ, ರೈತರು ಗುಂಡ್ಲುಪೇಟೆಯ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಪ್ರತಿಭಟಿಸುವ ಮೂಲಕ ತಮ್ಮ ಬೇಡಿಕೆಯ ಗಂಭೀರತೆಯನ್ನು ಸರ್ಕಾರಕ್ಕೆ ತಲುಪಿಸಲು ಬಿಸಿಲು, ಗಾಳಿ, ಮಳೆ ಅಂತ ಜಗ್ಗದೆ ರಸ್ತೆಗೆ ಇಳಿದ ರೈತರು ಮತ್ತು ರೈತ ಮಹಿಳೆಯರು ಅವರ ಹೋರಾಟದ ಬದ್ಧತೆ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದನ್ನು ನೀವೇ ಊಹಿಸಿ ಸ್ನೇಹಿತರೆ. ಗುಂಡ್ಲುಪೇಟೆ ತಾಲೂಕು ಅಧ್ಯಕ್ಷರಾದ ಪ್ರಭುಸ್ವಾಮಿಯವರು, ಜಿಲ್ಲಾ ಅಧ್ಯಕ್ಷರಾದ ಗೌಡಳ್ಳಿ ಸೋಮಣ್ಣನವರು ಮತ್ತು ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ಚಿಕ್ಕಾಟಿ ಜಯಪ್ರಕಾಶ್ ರವರು ಸೇರಿದಂತೆ ಅನೇಕ ರೈತ ಮುಖಂಡರುಗಳು ಸರ್ಕಾರಕ್ಕೆ ಮನವಿ ಸಲ್ಲಿಸಿ 3,500 ರೂಪಾಯಿ ಬೆಂಬಲ ಕೊಡಬೇಕು ಎಂದು ಒತ್ತಿ ಹೇಳಿದರು. ಈ ಹೋರಾಟದ ಪ್ರತಿಭಟನೆಯು ತೀವ್ರಗೊಳ್ಳುತ್ತಿರುವಂತೆ ತಾಲೂಕು ದಂಡಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ರೈತರ ಸಮಸ್ಯೆಗಳನ್ನು ಆಲಿಸಿದರು ಮತ್ತು ರೈತ ಮುಖಂಡರು ನೀಡಿದ ಮನವಿಯನ್ನು ಸ್ವೀಕರಿಸಿದರು. ಇದು ರೈತರ ಹೋರಾಟಕ್ಕೆ ತಂದ ಜಯವಾಗಿದೆ ಸ್ನೇಹಿತರೆ. ಇದು ರೈತ ಸಮುದಾಯದ ಸಂಘಟನೆಗೆ ದೊರೆತ ಮನ್ನಣೆಯಾಗಿದೆ ಸ್ನೇಹಿತರೆ. ಅನ್ನದಾತ ಮತ್ತೊಮ್ಮೆ ಬೀದಿಗಿಳಿದಿದ್ದಾನೆ ಎಂಬುದು ಎಷ್ಟು ನಿಜವೋ ಹಾಗೆ ತುತ್ತು ಅನ್ನ ನೀಡುವ ರೈತನ ಕಿಚ್ಚು ಕೇವಲ ಭಾವನಾತ್ಮಕ ಕೂಗಲ್ಲ, ಬದಲಿಗೆ ಆರ್ಥಿಕ ಅನಿವಾರ್ಯತೆಯ ಬೇಡಿಕೆಯಾಗಿದೆ. ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ರೈತರ ಮನವಿಗೆ ಸೂಕ್ತ ಬೆಂಬಲ ಬೆಲೆ ಘೋಷಿಸುವ ಮೂಲಕ ಸ್ಪಂದಿಸಬೇಕಾಗುತ್ತದೆ ಸ್ನೇಹಿತರೆ. ಅನ್ನದಾತನಿಗೆ ಜಯವಾಗಲಿ. ಸರ್ಕಲ್ನಲ್ಲಿ ನಡೆಸತಕ್ಕಂಥ ಪ್ರತಿಭಟನೆಗೆ ನಮ್ಮ ಒಂದು ಈ ಭಾಗದಲ್ಲಿ ಇರ್ತಕ್ಕಂಥ ಠಾಣೆಗೆ ನಾವು ಬಂದೋಬಸ್ತ್ ಬೇಕು ಸರ್. ನಾವೊಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಗುರ್ಲಾಪುರ ಕ್ರಾಸ್ನಲ್ಲಿ ಏನು ಕರ್ನಾಟಕ ರಾಜ್ಯಾದ್ಯಂತ 10 ಲಕ್ಷಕ್ಕೂ ಹೆಚ್ಚು ಮಂದಿ ರೈತರನ್ನು ಚಿನ್ನಪ್ಪ ಪೂಜಾರಿಯವರ ನೇತೃತ್ವದಲ್ಲಿ ಕಬ್ಬಿಗೆ ಬೆಂಬಲ ಬೆಲೆ 3,500 ರೂಪಾಯಿ ನಿಗದಿತ ಆಗಬೇಕು ಅಂತಕ್ಕಂಥದ್ದು ಏನು ನಡೀತಾ ಇದೆ, ಆ ಒಂದು ಪ್ರತಿಭಟನೆಗೆ ನಾವು ಬೆಂಬಲ ಸೂಚಿಸೋಕ್ಕೋಸ್ಕರ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಅಂತೇಳಿ ನಾವು ಪೊಲೀಸ್ ಇಲಾಖೆಗೂ ತಿಳಿಸಿದ್ವಿ, ಇಲ್ಲಿರ್ತಕ್ಕಂಥ ದಂಡಾಧಿಕಾರಿಗಳು ಸಹ ತಿಳಿಸಿದ್ವಿ. ಆ ಒಂದು ವಿಷಯ ತಿಳಿದು ನಮ್ಮ ಪ್ರತಿಭಟನೆಯನ್ನು ಮಾಡ್ತಿರುವಂತ ಸ್ಥಳಕ್ಕೆ ದಂಡಾಧಿಕಾರಿಗಳು ಬಂದಿದ್ದಾರೆ. ಅವರು ಸಹ ಸ್ವಾಗತ ಕೋರುತ್ತಾ ನಮ್ಮ ರೈತರ ಸಮಸ್ಯೆಯನ್ನು ನಾನು ಅವರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ದಂಡಾಧಿಕಾರಿಗಳೇ, ನಮ್ಮ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಈ ದಿನ ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಯಾಕಪ್ಪ ಬಂದಿದೆ ಅಂದ್ರೆ, ಸಕ್ಕರೆ ಸಚಿವರಾದ ಶಿವನಗೌಡ ಪಾಟೀಲ್ ಅವರು ಹೇಳ್ತಾರೆ, ಓನ್ಲಿ ಬೆಳಗಾಂ ಜಿಲ್ಲೆ ಮತ್ತು ಗುಲ್ಬರ್ಗ ಆ ಭಾಗದಲ್ಲಿ ಇರ್ತಕ್ಕಂಥ ರೈತರು ಮಾತ್ರ ಕೇಳ್ತಕ್ಕಂಥ ಸಮಸ್ಯೆ ಇದು. ಬೇರೆ ಚಾಮರಾಜನಗರ ಆಗಿರ್ಬೋದು, ಮೈಸೂರು, ಮಂಡ್ಯ ಇರ್ತಕ್ಕಂಥ ಭಾಗದಲ್ಲಿ ಕಬ್ಬು ಬೆಳೆಗಾರರು ಈ ಒಂದು ಬೇಡಿಕೆ ಇಟ್ಟಿಲ್ಲ ಅಂತಕ್ಕಂಥದ್ದನ್ನ ಮಾತಾಡ್ತಾರೆ. ಆ ಉದ್ದೇಶಕ್ಕೋಸ್ಕರ ಈ ಹೋರಾಟ ಮಾಡುವಂತ ಪರಿಸ್ಥಿತಿ ನಮಗೆ ಬಂದಿದೆ. ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಒಂದು ಮನವಿ ಹೋಗ್ಬೇಕು. ಇಲ್ಲ ಈ ಭಾಗದಲ್ಲೂ ಸಹ ರೈತ ಮಕ್ಕಳು ಕಬ್ಬಿಗೆ ಬೆಂಬಲ ಬೆಲೆ ಬೇಕೇ ಬೇಕು ಅಂತ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇಲ್ಲ ಅಂದ್ರೆ ಈ ಪ್ರತಿಭಟನೆ ಸರಿಯ ಮಾತಾ ಇಲ್ಲ. ಯಾವುದೇ ಒಂದು ರಾಜ್ಯ ಆಗಿರ್ಬೋದು, ಎಲ್ಲೇ ಒಂದು ಇದಾದ್ರೂ ಕರ್ನಾಟಕದಾದ್ಯಂತ ರೈತ ಮಕ್ಕಳಿಗೆ ಬೆಂಬಲ ಬೆಲೆ ಒಂದೇ ರೀತಿ ನಿಗದಿತ ಆಗಬೇಕು. ಗುಲ್ಬರ್ಗದಲ್ಲಾದ್ರೂ ಅದು, ಚಾಮರಾಜನಗರ ಒಂದೇ ಬೆಲೆ ಇರಬೇಕು ಅಂತಕ್ಕಂಥದ್ದು ನಾನು ಹೇಳ್ತಾ ತಮ್ಮ ಮುಖಾಂತರ ಸರ್ಕಾರಕ್ಕೆ ಈ ಒಂದು ಮನವಿನ ಸಲ್ಲಿಸಬೇಕು ನಮ್ಮ ರೈತ ಸಂಘದ ಮುಖಾಂತರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ಈ ಮನವಿನ ಕೂಡಲೇ ಸರ್ಕಾರಕ್ಕೆ ತಲುಪಿಸಿ ಆದಷ್ಟು ನಮಗೆ ಅವ್ರು ಏನು ನಿಮಗೆ ಉತ್ತರವನ್ನು ಕೊಡ್ತಾರೆ ಅದನ್ನ ನಮಗೆ ತಿಳಿಸ್ಬೇಕು. ಇಲ್ಲ ಮುಂದಿನ ಹೋರಾಟವನ್ನು ನಾವು ರೂಪುರೇಷೆಗಳನ್ನ ಮಾಡ್ಕೋಬೇಕಾಗುತ್ತೆ. ಈ ದಿನ ಸಭೆಯಲ್ಲಿ ನಿಗದಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಕಸ್ಮಾತ್ ಆಗಿಲ್ಲ ಅಂತ ಕಂಡು ಬಂದ್ರೆ ನಾವು ರಾಷ್ಟ್ರೀಯ ಹೆದ್ದಾರಿ ತಡಿತೀವೋ ಇಲ್ಲ ರಸ್ತೆಲೆ ಮಲಿಕತೀವೋ ಅದೇನ್ ಮಾಡ್ತೀವೋ ಅದು ನಮ್ಮ ರೈತ ಸಂಘ, ರೈತ ಮಕ್ಕಳಿಗೆ ಇರ್ತಕ್ಕಂಥ ವಿಚಾರ. ದಯಮಾಡಿ ನೀವು ಅರ್ಥ ಮಾಡ್ಕೊಂಡು ಸರ್ಕಾರಕ್ಕೆ ನಮ್ಮ ರೈತರ ಸಮಸ್ಯೆಗಳನ್ನ
ತಮ್ಮ ಮುಖಾಂತರ ತಿಳಿಸಿ. ಯಾಕಂದ್ರೆ ಅವರು ವಿಧಾನಸೌಧದಲ್ಲಿ AC ರೂಮಲ್ಲಿ ಕೂತಿರ್ತಾರೆ ಸ್ವಾಮಿ. ಇಲ್ಲಿ ಏನಿದೆ, ರೈತರು ಪಡ್ತಾ ಇರತ್ತ ಕಷ್ಟಗಳೇನು, ಅವ್ರಿಗೆ ಏನು ಬಿತ್ತನೆ ಸಿಗ್ತಾ ಇದೆಯೋ, ಗೊಬ್ಬರ ಸಿಗ್ತಾ ಇದೆಯೋ, ಅವರು ಬಿಸಿಲಲ್ಲಿದ್ದಾರೋ, ಎಷ್ಟು ಅವ್ರಿಗೆ ಬೆಳ್ತಕ್ಕಂಥ ಬೆಳೆಗೆ ಎಷ್ಟು ಬರ್ತಾ ಇದೆ ಫಸಲು, ಏನು ಆಗ್ತಾ ಇದೆ ಅಂತದ್ದು ಅವ್ರಿಗೆ ಗಮನಕ್ಕೆ ಬರ್ತಾ ಇರಲ್ಲ. ಹಾಗಾಗಿ ಈ ಭಾಗದಲ್ಲಿ ಸ್ಥಳೀಯರು ಇರ್ತಕ್ಕಂಥವ್ರು ತಾವುಗಳು ಅವ್ರಗಳ ಗಮನಕ್ಕೆ ತರಬೇಕಾಗುತ್ತೆ. ಯಾಕಂದ್ರೆ ನಿಮ್ಗಳನ್ನ ಅವಾಗವಾಗ ಸಭೆ ಕರೀತಾರೆ. ಇಲ್ಲಿ ಜಿಲ್ಲಾಡಳಿತದಾಗಿರ್ಬೋದು, ವಿಧಾನಸೌಧದಲ್ಲಾಗಿರ್ಬೋದು, ಎಲ್ಲರೂ ಕರೀತಿರ್ತಾರೆ. ಈ ಭಾಗದಲ್ಲಿ ಏನೇ ಸಮಸ್ಯೆ ಇದ್ರು ತಾವು ದಂಡಾಧಿಕಾರಿಗಳಾಗಿದ್ದೀರಿ, ತಹಸೀಲ್ದಾರರು, ತಾವು ಅವರ ಗಮನಕ್ಕೆ ಬಂದಾಗ ಆವಾಗ ಮಾತ್ರ ರೈತರ ಸಮಸ್ಯೆ ಅವರಿಗೆ ಮುಟ್ಟೋದು. ಅಲ್ಲಿವರೆಗೂ ರೈತರು ಏನೇ ಕಷ್ಟಪಟ್ಟರು ಅವ್ರ ಕಿವಿಗೆ ಮುಟ್ಟಲ್ಲ, ಅವ್ರ ಕಣ್ಣಿಗೆ ಕಾಣಿಸಲ್ಲ. ದಯವಿಟ್ಟು ಇದನ್ನ ಮನದಲ್ಲಿ ಇಟ್ಕೊಂಡು ನಮ್ಗೆ ಹೆಚ್ಚಿನ ರೀತಿಯಲ್ಲಿ ರೈತ ಮಕ್ಕಳಿಗೆ ಸಹಾಯ ಮಾಡಿ ಒಂದು ಸಹಕಾರ ಮಾಡಿಕೊಡಿ ಅಂತ ಹೇಳ್ತಾ ನಾನು FRP ಫೇರ್ ಅಂಡ್ ರೆಮ್ಯುನೇಟಿವ್ ಪ್ರೈಸ್ ಅಂತ ಹೇಳ್ತಾರೆ, ಅದನ್ನ ಒಂದು ಬ್ಯಾಂಡ್ ಬಿಡ್ತಲ್ಲಿ ಅಂದರೆ 3,600 ರೂಪಾಯಿಗಿಂತ ಜಾಸ್ತಿ ನಮಗೆ ಫಿಕ್ಸ್ ಮಾಡಬೇಕು ಅಂತ ಹೇಳಿ ನೀವು ಪ್ರತಿಭಟನೆಯನ್ನು ಕೈಗೊಂಡಿದ್ದೀರಾ. ಅದ್ರ ಜೊತೆಗೆ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡಿ ನಾವು ಏನು ಬೆಳಗಾಮಲ್ಲಿ ಏನೊಂದು ಚಳವಳಿ ಆಗ್ತಿದೆ ಅದಕ್ಕೆ ನಾವು ಬೆಂಬಲ ಸೂಚಿಸಿದ್ದೀವಿ ಅನ್ನೋದನ್ನ ನೀವು ಈ ಒಂದು ಜನಸಂಘಟನೆ ಮುಖಾಂತರ ಹಲವಾರು ರೈತರು ಬಂದು ಪ್ರತಿಭಟನೆ ನಾವು ಮಾಡಿದ್ದೀರಾ. ಸೊ ತಮ್ಮ ಒಂದು ಉದ್ದೇಶ ಏನಂತಂದರೆ ತಾವು ಏನು ಮನವಿ ಕೊಟ್ಟಿದ್ದೀರೋ ಅದು ಸರ್ಕಾರಕ್ಕೆ ತಲುಪ ಹೋಗಬೇಕು ಆದಷ್ಟು ಬೇಗ. ಅದ್ರ ಜೊತೆಗೆ ಏನು ಕ್ರಮ ಆಗುತ್ತೆ ಅನ್ನೋದನ್ನು ನಮಗೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಹೇಳಿದ್ದೀರಾ. ಇವತ್ತು ಮೀಟಿಂಗ್ ಇದೆ, ತಾವು ಹೇಳಿದಂಗೆ ನ್ಯೂಸಲ್ಲೆಲ್ಲ ನಾನು ನೋಡಿದ್ದೀನಿ, ಇವತ್ತು ಮೀಟಿಂಗ್ ಇದೆ. ಸೊ ತಮ್ಮ ಪರವಾಗಿಯೇ ಏನು ಒಂದು ಸೂಕ್ತವಾದಂಥ ಬೆಂಬಲ ಬೆಲೆ ಕೊಡುವಂಥ ನಿಟ್ಟಿನಲ್ಲಿ ಸರ್ಕಾರ ನಿರ್ಧಾರ ಮಾಡ್ತದೆ ಅಂತ ಭಾವಿಸಿದ್ದೀನಿ. ಅದರ ಜೊತೆಗೆ ತಮ್ಮ ಇನ್ನಿತರ ಏನೇನು ಬೇಡಿಕೆಗಳಿದೆ ಅದನ್ನೆಲ್ಲ ಸಲ್ಲಿಸಿದ್ದೀರಾ. ಸೊ ಎಲ್ಲ ಬೇಡಿಕೆಗಳನ್ನ ಸೂಕ್ತ ಪ್ರಾಧಿಕಾರಕ್ಕೆ ಮತ್ತು ಸೂಕ್ತವಾದಂಥ ಒಂದು ಡಿಪಾರ್ಟ್ಮೆಂಟಿಗೆ ತಲುಪಿಸುವಂಥ ಕೆಲಸನ ನಾವು ಮಾಡ್ತೀವಿ. ನೀವೇನು ಅರ್ಜಿ ಕೊಟ್ಟಿದ್ದೀರಾ ಅದನ್ನು ಪುರಸ್ಕರಿಸಿ ನಾವು ಸರ್ಕಾರಕ್ಕೆ ಮುಟ್ಟಿಸುವಂಥ ಕೆಲಸನ ಖಂಡಿತ ಮಾಡ್ತೀವಿ. ಆದಷ್ಟು ಬೇಗ ಸರ್ಕಾರಕ್ಕೆ ಮುಟ್ಟಿ ಅದು ಒಂದು ಮೊದಲೇ ನಿರ್ಧಾರಗಳನ್ನ ತಮಗೆ ರೈತ ಪರವಾದಂಥ ನಿರ್ಧಾರನ ಸರ್ಕಾರ ತಗೊಳ್ತದೆ ಅಂತ ಭಾವಿಸಿ ನಮ್ಮ ಮನವಿನ ನಾನು ಇವತ್ತು ಸ್ವೀಕಾರ ಮಾಡ್ತಾ ಇದ್ದೀನಿ. ಬೆಳಗಾವಿಯಲ್ಲಿ ನಿರಂತರ ಚಳವಳಿ ನಡೆಸಿರುವ ರೈತ ಸಂಘಕ್ಕೆ, ಬೆಳಗಾವಿ ಜಿಲ್ಲೆಯಲ್ಲಿ ಸ್ಪಂದಿಸಿದ ಸರ್ಕಾರಕ್ಕೆ